ಕಾರ್ಯ, ನಮ್ಮ ನಾಯಕತ್ವ, ನಮ್ಮ ಮಾರ್ಗದರ್ಶನ ಏನಿದೆ ಭಾರತಕ್ಕೆ, ಭಾರತವನ್ನು ಭಾರತವಾಗಿ ಕಟ್ಟೋದಕ್ಕೆ, ಅದರಿಂದ ಗೆಲ್ತಾ ಇದೀವಿ ಚುನಾವಣೆ. ಆಯ್ತಾ? ಇವ್ರು ಗೆಲ್ತಿದ್ರಲ್ಲ ಕಾಮಾಲ ಕಡನ್ ಲೋಕವೆಲ್ಲ ಅಳದಿ ಮೆಲೋಡಿ. ಈಗ ನೀವು ಮಾತಾಡ್ತೀನಿ ನಾನು. SIR ಏನಿದೆ ಅದು ಆರ್ಟಿಕಲ್ 324 ಪಾರ್ಟ್ ಸೆಟ್ 1 ಅಂಡ್ ಪಾರ್ಟ್ 3 ಪ್ರಕಾರ ಆಗ್ಲೇಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ. ಪ್ರತಿ 10 ವರ್ಷಕ್ಕೆ SIR ಆಗ್ಲೇಬೇಕು, ಅಥವಾ ಪ್ರತಿ ಚುನಾವಣೆಗಿಂತ ಮುಂಚೆ SIR ಆಗ್ಲೇಬೇಕು. ಆದ್ರೆ ಇದೇ ವಾಮ ಮಾರ್ಗದಲ್ಲಿ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಏನು ಕಾಂಗ್ರೆಸ್ಸಿಗರು ಅವತ್ತು ಕುತಂತ್ರ ಮಾಡಿದ್ರು 2004ರಲ್ಲಿ ಇವರು ಸರ್ಕಾರ ಬಂದಾಗ. SIR ಏನ್ ಸ್ಟಾಪ್ ಮಾಡಿದ್ರು? ಯಾಕೋಸ್ಕರ ಸ್ಟಾಪ್ ಮಾಡಿದ್ರು ಇವರು? ಯಾಕೆ 2004ರಿಂದ 2014ರವರೆಗೂ ಇವರು ಚುನಾವಣೆ ಇದ್ರಲ್ಲ ಅಧಿಕಾರದಲ್ಲಿ ಯಾಕೆ ಮಾಡ್ಲಿಲ್ಲ ಅವರು? ಆಯ್ತು, 2024ರಲ್ಲಿ ನಾವು SIR ಆಗ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಕಳೆದ ಬಾರಿನೂ ಹೇಳ್ತೀನಿ, ಈ ಬಾರಿನೂ ಹೇಳ್ತಾ ಇದ್ದೇನೆ, ಜನಗಳಿಗೆ ಸ್ವಲ್ಪ ತಿಳ್ಕೊಳ್ಳಿ. ನಾನು ನನ್ನ ಸ್ವಂತ ಅಜ್ಜಿ 2015ರಲ್ಲಿ ತೀರೋದ್ರು, 2024ವರೆಗೂ ಅವ್ರ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇತ್ತು. ನನ್ನ ಮನೆಯಲ್ಲಿ ನಮ್ಮ ದೊಡ್ಡಮ್ಮನ ಮಗಳು, ನನ್ನ ಚಿಕ್ಕಪ್ಪನ ಮಗ ಇಬ್ರು ಇದ್ರು. ಅವರಿಬ್ಬರ ಹೆಸರು ಸಹ 2008ರಿಂದ 2023ವರೆಗೂ ಇತ್ತು. ಅವರು ನಮ್ಮ ಮನೆ ಬಿಟ್ಟು US ಹೋಗಿದ್ರು ಸಹ ಅವ್ರ ಹೆಸರು ಇತ್ತು. ಅವ್ರ ಹೆಸರುಗಳನ್ನ ಸರಿಪಡಿಸಬೇಕು ಅಂದ್ರೆ ಅದಕ್ಕೋಸ್ಕರ ನಿಮಗೆ ಒಂದು ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ, ಜನಗಳಿಗೂ ಅರ್ಥ ಮಾಡ್ಕೊಳ್ಳಿ. ಸತ್ತೋಗಿರೋರ ಸಂಖ್ಯೆ ವೆಸ್ಟ್ ಬೆಂಗಾಲ್ ಅಲ್ಲಿ 35% ಡಿಲೀಟ್ ಆಯ್ತು. ಮಲ್ಟಿಪಲ್ ವೋಟರ್ಸ್, ಇಲ್ಲೂ ಒಂದು ವೋಟರ್ಸ್ ಅಲ್ಲೂ ಒಂದು ವೋಟ್ ಇಟ್ಕೊಂಡ್ರೆ 42% ಡಿಲೀಟ್ ಆಯ್ತು. ಅಡ್ರೆಸ್ ಚೇಂಜ್, ನಾನು ವಿಲ್ಸನ್ ಗಾರ್ಡನ್ ಇದ್ದೀನಿ, ನಾನು BTM ಶಿಫ್ಟ್ ಆದ್ರೆ ನಂದು ವಿಲ್ಸನ್ ಗಾರ್ಡನ್ ವೋಟ್ ಇದೆ, BTM ಅಲ್ಲಿ ವೋಟ್ ಇದೆ, 27% ಶಿಫ್ಟ್ ಆಯ್ತು. ಇಲ್ಲಿಗಲ್ ಇಮಿಗ್ರೆಂಟ್ಸ್ 3%. ಇಲ್ಲಿಗಲ್ ಇಮಿಗ್ರೆಂಟ್ಸ್ ನೀವು ವೋಟ್ ಕೊಟ್ಟು ಆತಿಥ್ಯತೆ ಕೊಟ್ಟು ನಮ್ಮ ಸರ್ಕಾರದ ನಮ್ಮ ಭಾರತದಲ್ಲಿ ಪ್ರಜೆಗಳು ಆಗದೇ ಇದ್ರು ಸಹ ಪ್ರಜೆಗಳು ಮಾಡ್ಕೊಳಕ್ ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರವಾಗಿ SIR ಸಹ ಒಂದು ಪ್ರೋಸೆಸ್. ಅದು ಅದರಿಂದ ಅದಾಗ್ಲೇಬೇಕು. ಪ್ರಶ್ನೆ ನಿಮ್ಗೆ 12 ರಾಜ್ಯಗಳ ಉದಾಹರಣೆ ಕೊಟ್ಟರು ರಘು ದೊಡ್ಡೇರಿ ಅವರು. 12 ರಾಜ್ಯದಲ್ಲಿ ಸರಿಸುಮಾರು 7.2 crores 7.2 ಕೋಟಿಯಷ್ಟು ವೋಟ್ಗಳು ಡಿಲೀಟ್ ಆಗುತ್ತೆ ಅಂದ್ರೆ ಈ ಸಂಖ್ಯೆ ಆತಂಕಕಾರಿಯಾಗಿಲ್ವಾ ಅಶೋಕ್ ಗೌಡ್ರೆ? ಯುಪಿನಲ್ಲಿ 2,05,00,000 ವೋಟ್ ಡಿಲೀಟ್ ಆಗಿದೆ, ಅಂದ್ರೆ 13.21%. ಗುಜರಾತ್ ಅಲ್ಲಿ 68 ಲಕ್ಷ ವೋಟ್ ಡಿಲೀಟ್ ಆದ್ರೆ 14.5% ವೋಟ್ ಡಿಲೀಟ್ ಆಯ್ತು. ವೆಸ್ಟ್ ಬೆಂಗಾಲ್ ಅಲ್ಲಿ 83.86 10.9%. ಅಂದ್ರೆ ನೀವು ಗುಜರಾತ್ಗೆ ಮತ್ತು ವೆಸ್ಟ್ ಬೆಂಗಾಲ್ ಕಂಪೇರ್ ಮಾಡ್ಕೊಳ್ಳಿ ಪರ್ಸೆಂಟೇಜ್ ಆಫ್ ವೋಟ್. ವೆಸ್ಟ್ ಬೆಂಗಾಲ್ ಅಲ್ಲಿ ಬರೀ 10.9%, ಗುಜರಾತ್ ಅಲ್ಲಿ 14.5% ಡಿಲೀಟ್ ಆಯ್ತು. ಹಾಗೇನೆ ನೀವು ಛತ್ತೀಸ್ಗಢ ಅಲ್ಲಿ 11.8% 25 lakh ವೋಟ್ಸ್ ಡಿಲೀಟ್ ಆಯ್ತು. ಅಂದ್ರೆ ಅರ್ಥ ಏನು ಅಂದ್ರೆ ಪ್ರಕ್ರಿಯೆ ಸರಿ ಹೋಗ್ಲೇಬೇಕು. ಇದು SIR ಒಂದು ಅಭಿಯಾನ ಆದಾಗ ಮಾತ್ರನೇ ಮತಪಟ್ಟಿ ಪರಿಷ್ಕರಣೆ ಆಗ್ತದೆ. ಮತಪಟ್ಟಿನಲ್ಲಿ ಯಾರ್ಯಾರು, ನಾನು ಉದಾಹರಣೆಗೆ ನಾನು BTM ಲೇಔಟ್ ಅಲ್ಲಿ ವಾಸ ಇದ್ದೀನಿ, ನಾನು BTM ಲೇಔಟ್ ಅಲ್ಲೇ ವೋಟ್ ಹಾಕ್ಬೇಕು. ನಾನು ಯಾಕೆ ಮದ್ದೂರಲ್ಲಿ ಒಂದು ವೋಟ್ ಇಟ್ಕೊಬೇಕು? BTM ಲೇಔಟ್ ಅಲ್ಲಿ ಯಾಕೆ ವೋಟ್ ಇಟ್ಕೊಬೇಕು? ನಾನು ಮದ್ದೂರಲ್ಲಿ ನಾನು ವಿರೋಧ ಆದ್ರೆ ವಾಸ ಇದ್ರೆ ಅಲ್ಲಿ ಮದ್ದೂರಲ್ಲಿ ವೋಟ್ ಹಾಕ್ತೀನಿ ನಾನು. ಈ ರೀತಿ ಪ್ರೋಸೆಸ್ ಸೆಟ್ ಆಗದೆ ಇದ್ರೆ ಚುನಾವಣೆಗಳನ್ನ ವಾಮ ಮಾರ್ಗದಲ್ಲಿ ಯಾವ ರೀತಿ ಗೆಲ್ತಾರೆ ಅಂತ ಹೇಳಿ ರಾಮಚಂದ್ರ ಗುಹಾ ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನ ಓದ್ಕೊಳ್ಳಿ. ಇಂಡಿಯಾ ಆಫ್ಟರ್ ಗಾಂಧಿ ಅಂತ ಪುಸ್ತಕದ ಹೆಸರು. ಅದರಲ್ಲಿ ಕ್ಲಿಯರ್ ಕಟ್ ಆಗಿದ್ದಾರೆ ಬೂತ್ ರಿಗಿಂಗ್ ಹೆಂಗಾಯ್ತು, ಕೆಮಿಕಲ್ ರಿಗಿಂಗ್ ಹೆಂಗಾಯ್ತು, ಆಮೇಲೆ ಯಾವ ರೀತಿ ವೋಟ್ ಚೋರಿ ಅಂತಕ್ಕಂಥದನ್ನ ಅವ್ರು ಡಿಲಾಬ್ರೇಟ್ ಆಗಿ ಹೇಳಿದ್ದಾರೆ. ಪುಸ್ತಕ ಚಾಪ್ಟರ್ 7 ಚಾಪ್ಟರ್ 8 ಕ್ಲಿಯರ್ ಆಗಿದೆ, ಓದ್ಕೊಳ್ಳಿ. ಸರಿ, ಬಟ್ ಸರ್ SIR ನಲ್ಲಿ ಎನ್ರೋಲ್ ಆಗದೆ ಹೋದ್ರೆ ನೀವಿದ್ದೂ ಕೂಡ ಇಲ್ಲದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಅಸ್ತಿತ್ವವನ್ನೇ ನೀವು ಕಳ್ಕೊಂಡ್ಬಿಡ್ತೀರಿ ಅನ್ನೋ ವಾದ ಪಶ್ಚಿಮ ಬಂಗಾಳದಲ್ಲೂ ಕೇಳಿಸ್ಕೊಂಡ್ವಿ, ಕರ್ನಾಟಕದಲ್ಲೂ ಮೋರರ್ಲೆಸ್ ಅದೇ ರೀತಿಯ ವಾದ ಕೇಳಿಸ್ಕೊಳ್ತಾ ಇದ್ವಿ. ನಮ್ ವೀಕ್ಷಕರಿಗೆ ಅರ್ಥ ಆಗುವಾಗ ಹೇಳಿ ಸರ್, SIR ಆಗದೆ ಹೋದ್ರೆ ಅಥವಾ SIR ನಲ್ಲಿ ಹೆಸರು ಬಿಟ್ಟು ಹೋದ್ರೆ ದಿ ಎಂಡ್, ಅಲ್ಲಿಗೆ ದ ಚಾಪ್ಟರ್ ಕ್ಲೋಸ್ಡ್ ಅಂತಾನ? ಹಾಗಾದ್ರೆ ಆಗಿಲ್ಲ. SIR ಪ್ರಕ್ರಿಯೆ ಯಾತಕ್ಕಂದ್ರೆ ಒಂದು ಸ್ಟೆಪ್ ಹಿಂದೆ ಹೋದ್ರೆ, ಒಂದು ನೀವೇ ಹೇಳಿದ್ರಿ SIR ಇಸ್ ಇನ್ಎವಿಟಬಲ್, ಅದು ಆಗಿಯೇ ಆಗ್ತದೆ ಅಂತ. ಹಾಗೆ SIR ಬೇಕೋ ಬೇಡೋ ಅನ್ನೋ ಪ್ರಶ್ನೆ, ಅದರ ಮೇಲೆ ನಾವು ಸಮಯ ವ್ಯರ್ಥ ಮಾಡೋ ಬದಲು ಈಗ SIR ನಡೀತಾ ಇದೆ, ಅದನ್ನ ಉದ್ದೇಶಪೂರ್ವಕವಾಗಿ ನಾವು ಹೇಗೆ ಸಪೋರ್ಟ್ ಮಾಡಬಹುದು, ಅದು ಸರಿಯಾಗಿ ನಡೆಯೋ ತರ ಹೇಗೆ ನೋಡ್ಕೊಳ್ಬಹುದು ಅನ್ನೋದು ಎಲ್ಲಾ ರಾಜಕೀಯ ಪಕ್ಷಗಳ ಕರ್ತವ್ಯ. ಎಲ್ಲಾ ರಾಜಕೀಯ ಪಕ್ಷಗಳು ಅದರಲ್ಲೊಂದು ಪಾತ್ರ ಇದೆ SIR ನಡೆಸೋದ್ರಲ್ಲಿ. ಇದು ಇಲೆಕ್ಷನ್ ಕಮಿಷನ್ ಅಥವಾ ಆಡಳಿತ ಪಕ್ಷ ನಡೆಸೋ ಕೆಲಸ ಅಲ್ಲ. ಆಡಳಿತ ಪಕ್ಷ ಅಂತ ಕೂಡ್ಲೇನೆ ಇದು CEO, ಕರ್ನಾಟಕ CEO ಕೆಲಸ ಕರ್ನಾಟಕದಲ್ಲಿ ನಡೆಯೋದು. ಕರ್ನಾಟಕ CEO ಆಫೀಸಲ್ಲಿ 50 ಜನ ಇದ್ದಾರೆ. CEO ಕೆಳಗೆ ಕೆಲಸ ಮಾಡುವವರೆಲ್ಲ ಲೈನ್ ಫಂಕ್ಷನ್, ಸ್ಟಾಫ್ ಫಂಕ್ಷನ್ ಅಂತ ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳೋ ತರ, ಅವರೆಲ್ಲ ಬರೀ ಈ ಕೆಲಸಕ್ಕೋಸ್ಕರ ಮಾತ್ರ CEOಗೆ ರಿಪೋರ್ಟ್ ಮಾಡ್ತಾರೆ. ಉಳಿದ ಕೆಲಸಕ್ಕೋಸ್ಕರ ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು, ಸ್ಟಾರ್ಟಿಂಗ್ ಫ್ರಮ್ ದ DEO ಡೌನ್ವರ್ಡ್ಸ್. ಸೊ ಇದು ಪೂರ್ತಿ ಸೆಂಟರ್ ಇಂದ ಕಮಾಂಡ್ ಅನ್ನೋ ಹಾಗಿಲ್ಲ. ಯಾಕಂದ್ರೆ ಅವರ ದಿನದ ಸಂಬಳ ಬರೋದು ಸ್ಟೇಟ್ ಗವರ್ಮೆಂಟ್ ಇಂದ. ಅವ್ರು ಮುಖ್ಯವಾಗಿ ಮಾಡ್ತಾ ಇರೋದು ಕೆಲಸ ರೆವೆನ್ಯೂ ಡಿಪಾರ್ಟ್ಮೆಂಟ್ ಎಂದು. ಅವರು ಯಾವ ಪಕ್ಷಕ್ಕೂ ಸೇರಿದವರಲ್ಲ, ಸೇರ್ಲೂಬಾರದು. ಅದಿರ್ಲಿ. ಅದಿದ್ದ ಹಾಗೆ ಈಗ
ಸೆನ್ಸಸ್ ನಾವು ನೋಡಿದ್ರೆ, ಸೆನ್ಸಸ್ ರಿಪೋರ್ಟ್ ನೋಡಿದ್ರೆ ಪ್ರೊಜೆಕ್ಟೆಡ್, ಯಾಕಂದ್ರೆ ಸೆನ್ಸಸ್ ಆಗದೆ 14 ವರ್ಷ ಆಯ್ತು, 10 ವರ್ಷ ಆಗ್ಬೇಕಿತ್ತು, 5 ವರ್ಷ ಹಿಂದೆ ಆಗ್ಬೇಕಿತ್ತು, 4 ವರ್ಷ ಹಿಂದೆ ಅಲ್ಲ, 21 ಆಗ್ಬೇಕಿತ್ತು, 5 ವರ್ಷ ಆಯ್ತು ಸೆನ್ಸಸ್ ಆಗಿದೆ, ಆಗ್ಬೇಕಿತ್ತು, ಇರ್ಲಿ. ಅದನ್ನ ಪ್ರೊಜೆಕ್ಟ್ ಮಾಡಿ ನೋಡಿದ್ರು ಕೂಡ ಈ ವೋಟಿಂಗ್ ಏಜ್ 18ರಿಂದ 100+ ಅಂತ ಇರುತ್ತೆ ಸೆನ್ಸಸ್ ಅಲ್ಲಿ. 100 ವರ್ಷಕ್ಕಿಂತ 101, 102 ಅಂತ ಸೆನ್ಸಸ್ ಅಲ್ಲಿ ಇರಲ್ಲ. ಅದನ್ನ ತೆಗೆದು ನಾವು ತಾಳೆ ಹಾಕಿದ್ರೆ ಸೆನ್ಸಸ್ ಪ್ರಕಾರ ಎಷ್ಟು ಜನ ಇದ್ದಾರೆ ಆ ಪ್ರಾಯದವರು, ಪ್ರೊಜೆಕ್ಟ್ ಮಾಡಿದವರು, ವೋಟರ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ. ತುಂಬಾ ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, 97%, 98% ಆಫ್ ದ ವೋಟರ್ಸ್ ಆರ್ ರಿಜಿಸ್ಟರ್ಡ್. ಅದು ಸಾಧ್ಯ ಇಲ್ಲ. ವೋಟರ್ ಲಿಸ್ಟ್ ಇಸ್ ಬ್ಲೋಟೆಡ್, ಅಂದ್ರೆ ಯಾರ ಹೆಸರು ಇರಬಾರ್ದು ಅಂತವರ ಹೆಸರು ಸಾಕಷ್ಟು ವೋಟರ್ ಲಿಸ್ಟ್. ನಾನು ಕೋರ್ಟಿಗೂ ಹೋಗಿದ್ದೇನೆ, ಎಲ್ಲ ಕಡೆನೂ ಹೋಗಿದ್ದೇನೆ, ಆದ್ರೆ ಅಲ್ಲಿ ಇದಕ್ಕೆ ಸರಿಯಾದ ಉತ್ತರ ಏನು ಬಂದಿಲ್ಲ, ಕೆಲಸ ಆಗಿಲ್ಲ. ಡೂಪ್ಲಿಕೇಟ್ ಎಂಟ್ರೀಸ್ ಅಶೋಕ್ ಗೌಡ ಅವರು ಹೇಳಿದಾಗ ಅದು ಹೊಸ ಸುದ್ದಿ ಏನಲ್ಲ, ಅದು ಈಗ 14ನೇ ನಡೆಯೋದಲ್ಲ, ಅದು ಮೊದಲಿನ ನಾನು ಅಟ್ಲೀಸ್ಟ್ 2000 ನೋಡ್ತಾ ಇದ್ದೇನೆ ಕೂಲಂಕಷವಾಗಿ. ನಮ್ಮ ಕರ್ನಾಟಕದ್ದು ಮಾತ್ರ ಅಲ್ಲ, ಬೇರೆ ಬೇರೆ 13 ಸ್ಟೇಟಿನ ನಾನು ಒಂದಷ್ಟು ವರ್ಷ ಸಾಕಷ್ಟು ನೋಡಿದ್ದೇನೆ. ಡೂಪ್ಲಿಕೇಟ್ ಎಂಟ್ರೀಸ್ ಆರ್ ವೆರಿ ಕಾಮನ್. ಅದು ಬೆಂಗಳೂರಲ್ಲಂತೂ ತುಂಬಾ ಇದೆ. ಕಾರಣಗಳು ಹಲವಾರು, ಯಾವುದೇ ಕಾರಣ ಇರಲಿ, ಅದೊಂದು. ಮತ್ತೊಂದು ಇಲ್ಲೀಗಲ್ ಡಿಲೀಷನ್, ಯಾರ ಹೆಸರು ಇರ್ಬೇಕಿತ್ತು ಅವರ ಹೆಸರು ಇಲ್ಲದೆ ಇರೋದು. ಇದೆರಡನ್ನೂ ಇಲ್ಲದ ಹಾಗೆ ಮಾಡಲಿಕ್ಕೆ ನಾವು ಯಾವ ರೀತಿ ನೋಡಬಹುದು, ಟೆಕ್ನಿಕಲ್ ಹೆಲ್ಪ್ ತಗೊಂಡು ಅದನ್ನು ಯಾವ ರೀತಿ ನಾವು ಅದರ ಸೂಚನೆ ತಗೊಳ್ಬಹುದು. ಮನೆ ಮನೆಗಳಿಗೆ ನಾವು ಹೋದಾಗ, BLO ಜೊತೆಗೆ ನಾವು ಹೋದಾಗ, ಪಕ್ಷದಿಂದ BLAs ಹೋದಾಗ ಯಾವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಈ ತರ ಅಚಾತುರ್ಯ ಅಥವಾ ಅನ್ಯಾಯ ಆಗದೇ ಇರಬಹುದು ಅಂತ ಪ್ರತಿ ಪಕ್ಷದವರು ನೋಡ್ಬೇಕು. ಇದು ಒಂದು ಪಾರ್ಟಿಗೆ ಸೇರಿದ ಕೆಲಸ ಅಲ್ಲ, ಎಲ್ಲರದ್ದು ಕೆಲಸ. ಅಂಡ್ BLO ಕೆಲಸ ಬಹಳ ಕಷ್ಟದ್ದು. ನಾನು BLOs ಜೊತೆ ಮನೆ ಮನೆಗೆ ಹೋಗಿದ್ದೇನೆ. ಅವರ ಕೆಲಸ ಹೇಗಿರುತ್ತೆ, ಎಷ್ಟು ಸಹಕಾರ ನಾವು ಪ್ರಜೆಗಳಾಗಿ ಕೊಡ್ತೇವೆ ಅವರಿಗೆ, ಸ್ವತಃ ನೋಡಿದ್ದೇನೆ ನಾನು. ಒಂದು BLO, ಎಲ್ಲ BLO ಇದ್ರೆ ಸಾಮಾನ್ಯ 500 ಮನೆಗಳಿಗೆ ಹೋಗ್ಬೇಕಾಗ್ತದೆ ಅವರು. ಈ SIR ಪ್ರಕ್ರಿಯೆಗೆ 3 ಸಾರಿ ಹೋಗ್ಬೇಕಾಗ್ತದೆ ಬಹುಶಃ. ಆವಾಗ ಏನೇನ್ ನೋಡ್ಬೇಕು ಅಂತ ಹೇಳಿದ್ರೆ, ನಂಬರ್ 1, ವಿಳಾಸಗಳು ಸರಿಯಾಗಿ ಇಲ್ಲ. ಎಲೆಕ್ಟ್ರಲ್ ರೋಲ್ ಕ್ವಾಲಿಟಿ ಪೆಥೆಟಿಕ್. ಅದೇ ತರ ನಡೀತಾ ಇದೆ. ಮೊದಲಿಗಿಂತ ಸ್ವಲ್ಪ ಉದ್ಧಾರ ಆಗಿದೆ, ಇನ್ನು ಕೂಡ ಸಾಕಷ್ಟು ತೊಂದರೆಗಳಿವೆ. ಈಗ SIR ಪ್ರಕಾರ BLO ಮತ್ತು BLAs ಹೋಗ್ತಾರೆ ಅಂತ ನಾನು ನಂಬ್ಕೊಂಡಿದ್ದೇನೆ, ಪ್ರಾರ್ಥಿಸ್ತೇನೆ. ದಯವಿಟ್ಟು ನಿಮ್ಮ ಪಾರ್ಟಿಯ BLAs ಅನ್ನು ಕಳಿಸಿ, ಎಲ್ಲ ಪಾರ್ಟಿಯವರು ಕೂಡ. ಆವಾಗ ಅದಕ್ಕೆ ಶಕ್ತಿ ಸಿಗತ್ತೆ. ಈ ಅನಾಚಾರ ನಡೆಯೋದಾಗ ಆಗತ್ತೆ. ಸುಮ್ಮನೆ ಕೂತ್ಕೊಂಡು ತಪ್ಪು ನಡೀತಾ ಇದೆ, ತಪ್ಪು ಆದ್ರೆ ನಾನು ಅದಕ್ಕೆ ಭಾಗವಹಿಸೋದಿಲ್ಲ. ಅಡಿಗೆ ಚೆನ್ನಾಗಿಲ್ಲ ಆದ್ರೆ ಅದರಲ್ಲಿ ನನ್ಗೇನು ಕೆಲಸ ಇಲ್ಲ, ಅದು ಹೆಂಡತಿ ತಪ್ಪು ಅಥವಾ ಅಡಿಗೆ ಅನ್ನೋದು ತಪ್ಪು. ನಮ್ಮ ಪಾರ್ಟಿಸಿಪೇಷನ್ ಇಲ್ದೇನೆ ನಾವು ಸುಮ್ಗೆ ತಗೊಳ್ತಾ ಇದ್ರೆ